ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. SIAS ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕನ್ನಡದ ವ್ಯಾಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲ ಭಾಷೆಗಳಲ್ಲಿಯೂ ವ್ಯಾಕರಣ ಬಹಳ ಮುಖ್ಯವಾದಂತಹ ಒಂದು ಅಂಶವಾಗಿರುತ್ತದೆ. ಈಗ ಕರ್ನಾಟಕ ರಾಜ್ಯದಲ್ಲಿ ನೇಮಕಾತಿ ಪರ್ವ ಆರಂಭವಾಗಿದ್ದು ಹಲವು ಹುದ್ದೆಗಳಿಗೆ ನೋಟಿಫಿಕೇಷನ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಹೀಗೆ ಎಲ್ಲ ಪರೀಕ್ಷೆಗಳಲ್ಲಿಯೂ ಸಹ ಕನ್ನಡದ ವ್ಯಾಕರಣದ ಬಗ್ಗೆ ಹಲವು ಪ್ರಶ್ನೆಗಳು ಕೇಳಲಾಗುತ್ತದೆ. ಹಾಗೂ ನೀವು ಸರಿಯಾಗಿ ಕನ್ನಡ ವ್ಯಾಕರಣವನ್ನು ಅಭ್ಯಾಸ ಮಾಡಿದ್ದೇ ಆದರೆ ಸುಮಾರು 20ರಿಂದ 25 ಅಂಕಗಳನ್ನು ಕನ್ನಡ ವ್ಯಾಕರಣದ ಮೂಲಕವೇ ನೀವು ಪಡೆದುಕೊಳ್ಳಬಹುದು. ಈ 20ರಿಂದ 25 ಅಂಕಗಳು ನಿಮ್ಮ ಹೆಸರನ್ನು ನೇಮ್ ಲಿಸ್ಟ್ನಲ್ಲಿ ಅಥವಾ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಪಡೆದುಕೊಳ್ಳಲು ಬಹಳ ಸಹಾಯಕವಾಗುತ್ತದೆ ಹಾಗೂ ನಿರ್ಣಾಯಕವಾಗುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಆದ ಕಾರಣ ಕನ್ನಡದ ವ್ಯಾಕರಣವನ್ನು ಸರಿಯಾಗಿ ಅಭ್ಯಾಸ ಮಾಡಿ ನೀವು ಉತ್ತಮ ಅಂಕಗಳನ್ನು ಗಳಿಸಿ ನಿಮ್ಮ ಒಂದು ಸರ್ಕಾರ ಉದ್ಯೋಗ ಗಳಿಸಬೇಕೆಂಬ ಕನಸು ಏನಿದೆ ಅದನ್ನು ನನಸು ಮಾಡಿಕೊಳ್ಳಿ. ಹೀಗೆ ಇಂದು ನಮ್ಮ ಈ ವಿಡಿಯೋದಲ್ಲಿ ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಮುಂದಿನ ವಿಡಿಯೋಗಳಲ್ಲಿ ಕನ್ನಡ ವ್ಯಾಕರಣದಲ್ಲಿರುವ ನಾಮಪದ, ವಿಭಕ್ತಿ ಪ್ರತ್ಯಯ, ಅಲಂಕಾರಗಳು, ಸ್ವರಗಳು ಮುಂತಾದವು ಹಲವುಗಳ ವ್ಯಾಕರಣದಲ್ಲಿರುವ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿಗೆ ಕನ್ನಡ ವರ್ಣಮಾಲೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕನ್ನಡ ವರ್ಣಮಾಲೆಯನ್ನು ನಾವು ಮೊಟ್ಟ ಮೊದಲಿಗೆ ಅಕ್ಷರದ ರೂಪದಲ್ಲಿ ನೋಡುತ್ತೇವೆ ಅಥವಾ ಓದುತ್ತೇವೆ. ಮೊದಲಿಗೆ ಅಕ್ಷರ ಎಂದರೆ ಏನೆಂಬುದನ್ನು ತಿಳಿದುಕೊಳ್ಳೋಣ. ಅಕ್ಷರ ಎಂದರೆ ನಾಶವಿಲ್ಲದ್ದು ಅಥವಾ ನಿತ್ಯವಾದದ್ದು ಎಂದರ್ಥ. ಇಲ್ಲಿ ಆ ಎಂದರೆ ಇಲ್ಲ, ಕ್ಷರ ಎಂದರೆ ನಾಶ ಅಂದರೆ ನಾಶವಿಲ್ಲ. ಈ ಅಕ್ಷರಕ್ಕೆ ಅಕ್ಷರ ರೂಪದಲ್ಲಿ ನಾವು ಬರೆಯುವ ಬರವಣಿಗೆಗೆ ಯಾವುದೇ ರೀತಿಯಾದಂಥ ಅಳಿವು ಇರುವುದಿಲ್ಲ ಎಂಬುದು ಅಕ್ಷರದ ಅರ್ಥವಾಗಿರುತ್ತದೆ. ಇಲ್ಲಿ ಈ ಅಕ್ಷರವನ್ನು ನಾವು ವರ್ಣ ಅಥವಾ ಅಕ್ಕರ ಎಂದು ಕೂಡ ಕರೆಯುತ್ತೇವೆ. ಸೊ ಅಕ್ಷರವು ಬಹಳ ಮುಖ್ಯ ಪಾತ್ರವನ್ನು ಯಾವುದೇ ಒಂದು ಭಾಷೆಯಲ್ಲಿ ನಿರ್ವಹಿಸುತ್ತದೆ ಎಂಬುದರಲ್ಲಿ ತಪ್ಪಾಗಲಾರದು. ಸರಿ, ಹಾಗಾದರೆ ಕನ್ನಡ ವರ್ಣಮಾಲೆಯಲ್ಲಿ ಅಕ್ಷರಗಳು ಯಾವ ರೂಪಗಳಲ್ಲಿವೆ ಎಂದು ನೋಡುವುದಾದರೆ ಮುಖ್ಯವಾಗಿ 2 ರೂಪಗಳಲ್ಲಿ ನಾವು ನೋಡಬಹುದು. ಮೊದಲನೆಯದು ಶ್ರಾವ್ಯ ರೂಪ ಅಥವಾ ಧ್ವನಿ ರೂಪ. ಒಬ್ಬ ವ್ಯಕ್ತಿಯು ತನ್ನ ಬಾಯಿಯಿಂದ ಉಚ್ಚರಿಸುವಾಗ ಕಿವಿಗೆ ಕೇಳಿಸುವ ಅಕ್ಷರಗಳ ರೂಪವನ್ನು ನಾವು ಶ್ರಾವ್ಯ ರೂಪ ಅಥವಾ ಧ್ವನಿ ರೂಪ ಎಂದು ಕರೆಯುತ್ತೇವೆ. ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವ ಸಂಭಾಷಣೆಯ ಸಂದರ್ಭದಲ್ಲಿ ಅವರು ಮಾತನಾಡುವ ವಾಕ್ಯಗಳು ಅಥವಾ ಪದಗಳು ಈ ಇಬ್ಬರಿಗೂ ಕಮ್ಯುನಿಕೇಟ್ ಆಗುತ್ತಲ್ಲ, ಆ ಒಂದು ರೂಪವನ್ನು ನಾವು ಶ್ರಾವ್ಯ ರೂಪ ಅಥವಾ ಧ್ವನಿ ರೂಪ ಅಂತ ಕರೆಯುತ್ತೇವೆ. ಎರಡನೆಯ ರೂಪ ಸಾಕ್ಷುಷ ರೂಪ. ಸಾಕ್ಷುಷ ರೂಪ ಅಂದರೆ ಲಿಪಿ ರೂಪ, ಅಂದರೆ ಬರವಣಿಗೆಯ ರೂಪದಲ್ಲಿ ಕಣ್ಣಿಗೆ ಕಾಣಿಸುವ ಅಕ್ಷರಗಳ ರೇಖಾಚಿತ್ರದ ಮೂಲಕ ನಾವು ಬರೆಯುವ ಒಂದು ಬರವಣಿಗೆಯ ಅಕ್ಷರಗಳನ್ನು ನಾವು ಸಾಕ್ಷುಷ ರೂಪ ಎಂದು ಕರೆಯುತ್ತೇವೆ. ಈ 2 ರೂಪಗಳಲ್ಲಿ ನಾವು ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಕಾಣಬಹುದು. ಹಾಗಾದರೆ ಕನ್ನಡ ವರ್ಣಮಾಲೆಯಲ್ಲಿ ಅಕ್ಷರಗಳು ಎಂದರೆ ಆಕಾರದಿಂದ ಪ್ರಾರಂಭಿಸಿ ಳಕಾರದವರೆಗಿನ ಅಕ್ಷರಗಳನ್ನು ನಮ್ಮ ಹಿಂದಿನ ಪೂರ್ವಜರು ಎಲ್ಲ ವ್ಯಾಕರಣಕಾರರು ಪ್ರಸಿದ್ಧ ಕ್ರಮವನ್ನು ಅಂದರೆ ವ್ಯವಸ್ಥಿತ ರೂಪದಲ್ಲಿ ಆ ಒಂದು ಅಕ್ಷರಗಳನ್ನು ಸಿದ್ಧಪಡಿಸಿ ನಮಗೆ ಕೊಟ್ಟು ಹೋಗಿದ್ದಾರೆ. ಆ ವ್ಯವಸ್ಥಿತ ಕ್ರಮವನ್ನು ನಾವು ಇಂದು ಅಕ್ಷರಮಾಲೆ, ವರ್ಣಮಾಲೆ, ಮೂಲಕ್ಷರಗಳು, ಅಕ್ಷರ ಸಮಾಮ್ನಯ ಅಥವಾ ವರ್ಣ ಸಮಾಮ್ನಯ ಎಂದು ಕರೆಯುತ್ತೇವೆ. ಹಾಗೆ ನೋಡುವುದಾದರೆ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳು ಯಾವುವು ಎಂದು ನೋಡುವುದಾದರೆ ಅ ಆ ಇ ಈ ಉ ಊ ಋ ಎ ಏ ಐ ಒ ಓ ಔ ಅಂ ಅಹ ಕ ಖ ಗ ಘ ಞ ಚ ಛ ಜ ಝ ಞ ಟ ಠ ಡ ಢ ನ ತ ಥ ಧ ಧ ನ ಪ ಫ ಭ ಭ ಮ ಯ ರ ಲ ವ ಶ ಸ ಹ ಳ.
ಇವು ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳು. ಇಲ್ಲಿ ನಾವು ಕನ್ನಡ ವರ್ಣಮಾಲೆಯಲ್ಲಿ ಭಾಷೆಯ ಕಾಲಕ್ಕೆ ತಕ್ಕಂತೆ ಕನ್ನಡ ವರ್ಣಮಾಲೆಯ ಅಕ್ಷರಗಳ ಸಂಖ್ಯೆಗಳಲ್ಲಿ ವ್ಯತ್ಯಾಸಗಳಾಗಿವೆ. ಪ್ರಸ್ತುತ ನಾವು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳನ್ನು ನೋಡುತ್ತೇವೆ. ಇವುಗಳನ್ನು ನಾವು ಉಚ್ಚಾರಣೆಯ ಮೂಲಕ ಮತ್ತು ಬಳಕೆಯ ಆಧಾರದ ಮೇಲೆ 3 ವಿಭಾಗಗಳನ್ನಾಗಿ ವಿಂಗಡಿಸಿಕೊಂಡಿದ್ದೇವೆ. ಅದರಲ್ಲಿ ಮೊದಲನೆಯ ವಿಭಾಗ ಸ್ವರಗಳು. ಆಂಗ್ಲ ಭಾಷೆಯಲ್ಲಿ ಇದನ್ನು ವೊವೆಲ್ಸ್ ಎಂದು ಕರೆಯುತ್ತಾರೆ. ಈ ಸ್ವರಗಳನ್ನು ನಾವು ಯಾವುದೇ ಸಹಾಯವಿಲ್ಲದೆ ಅಥವಾ ಯಾವುದೇ ಒಂದು ಮತ್ತೊಂದು ಪದಗಳ ಅಥವಾ ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಬಹುದಾದ ಅಕ್ಷರಗಳನ್ನು ನಾವು ಸ್ವರಗಳು ಎಂದು ಕರೆಯುತ್ತೇವೆ. ಇವು ಒಟ್ಟು 13 ಅಕ್ಷರಗಳನ್ನು ಹೊಂದಿವೆ. ಎರಡನೆಯ ವಿಧ ವ್ಯಂಜನಗಳು. ಆಂಗ್ಲ ಭಾಷೆಯಲ್ಲಿ ಇದನ್ನು ಕಾನ್ಸೊನೆಂಟ್ಸ್ ಎಂದು ಕರೆಯುತ್ತಾರೆ. ಇವುಗಳನ್ನು ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲು ಅಥವಾ ಉಪಯೋಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಅಕ್ಷರಗಳನ್ನು ನಾವು ವ್ಯಂಜನಗಳು ಎಂದು ಕರೆಯುತ್ತೇವೆ. ಇವು ಒಟ್ಟು 34 ಅಕ್ಷರಗಳಿವೆ. ಮೂರನೆಯದು ಯೋಗವಾಹಗಳು. ಇವು 2 ಅಕ್ಷರಗಳನ್ನು ಹೊಂದಿದ್ದು ಇವು ಸ್ವರವೂ ಅಲ್ಲದ ವ್ಯಂಜನವೂ ಅಲ್ಲದ ಪ್ರತ್ಯೇಕ ರೂಪವಾದಂತಹ ಅಕ್ಷರಗಳಾಗಿವೆ. ಇಲ್ಲಿ ಈಗಾದರೆ ಸ್ವರಗಳು ಎಂದರೇನು ಎಂದು ನೋಡುವುದಾದರೆ ಯಾವುದೇ ವರ್ಣಗಳ ಅಂದರೆ ಅಕ್ಷರಗಳ ಸಹಾಯವಿಲ್ಲದೆ ನಾವು ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ. ಈ ಸ್ವರಗಳಲ್ಲಿಯೂ ಸಹ 2 ವಿಧಗಳಿವೆ. ಆ ಸ್ವರಗಳು 2 ವಿಧಗಳು ಯಾವುವು ನೋಡುವುದಕ್ಕಿಂತ ಮುಂಚೆ ಆ ಸ್ವರಗಳು ಯಾವುವು ಎಂದು ನೋಡುವುದಾದರೆ ಅ ಆ ಇ ಈ ಉ ಉ ರು ಎ ಎ ಐ ಒ ಓ ಔ ಇವಿಷ್ಟು ಈ 13 ಅಕ್ಷರಗಳು ಸ್ವರಗಳಾಗಿವೆ. ಮೊದಲಿಗೆ ಇದು 14 ಅಕ್ಷರಗಳೆಂದು ನಾವು ಕರೆಯುತ್ತಿದ್ದೆವು. ಆದರೆ ತದನಂತರ ಬಂದಂತಹ ಭಾಷಾ ಬಳಕೆಯಲ್ಲಿರುವ ಅಕ್ಷರಗಳ ಆಧಾರದ ಮೇಲೆ ರು ಎಂಬ ಅಕ್ಷರವನ್ನು ತೆಗೆದುಹಾಕಿ ಪ್ರಸ್ತುತ 13 ಅಕ್ಷರಗಳನ್ನು ಮಾತ್ರ ನಾವು ಉಪಯೋಗಿಸಿಕೊಳ್ಳುತ್ತಿದ್ದೇವೆ. ಈ ಸ್ವರಗಳಲ್ಲಿ 3 ವಿಧಗಳಿವೆ. ಅವು ಯಾವುವು ಎಂದು ನೋಡುವುದಾದರೆ ಹ್ರಸ್ವಸ್ವರ, ದೀರ್ಘಸ್ವರ ಹಾಗೂ ಪ್ಲುತಸ್ವರ. ಹ್ರಸ್ವಸ್ವರದಲ್ಲಿ ನಾವು ಮುಖ್ಯವಾಗಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳನ್ನು ನಾವು ಹ್ರಸ್ವಸ್ವರಗಳು ಎಂದು ಕರೆಯುತ್ತೇವೆ. ಅವುಗಳು ಯಾವುವು ಎಂದು ನೋಡುವುದಾದರೆ ಅ ಇ ಉ ರು ಎ ಓ. ಇಲ್ಲಿ ನಾವು ಅತಿ ಹೆಚ್ಚು ನಮ್ಮ ಉಚ್ಚರಿಸುವ ಸಂದರ್ಭದಲ್ಲಿ ಅತಿ ಹೆಚ್ಚು ಉಚ್ಚಾರಣೆಯನ್ನು ಮಾಡದೆ ಸಾಧಾರಣವಾಗಿ ಉಚ್ಚರಿಸುವ ಅಕ್ಷರಗಳನ್ನು ನಾವು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳು ಅಥವಾ ಹ್ರಸ್ವ ಸ್ವರಗಳು ಎಂದು ಕರೆಯುತ್ತೇವೆ. ಎರಡನೆಯ ವಿಧ ದೀರ್ಘಸ್ವರ. ದೀರ್ಘಸ್ವರದಲ್ಲಿ 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ದೀರ್ಘಸ್ವರ ಎಂದು ಕರೆಯುತ್ತೇವೆ. ಅವುಗಳು ಆ ಇ ಉ ಎ ಓ ಔ ಐ. ಈ ಅಕ್ಷರಗಳು ದೀರ್ಘಸ್ವರದ ಅಕ್ಷರಗಳಾಗಿರುತ್ತವೆ. ನಂತರ ಬರುವಂಥದ್ದು ಪ್ಲುತಸ್ವರ. 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಪ್ಲುತಸ್ವರ ಎಂದು ಕರೆಯುತ್ತೇವೆ. ಇವುಗಳು 2 ಅಕ್ಷರಗಳೊಂದಿಗೆ ಅದಕ್ಕೆ ಒತ್ತಕ್ಷರವನ್ನೂ ಸೇರಿಸಿ ನಾವು ಕರೆಯುವಂತಹ ಸ್ವರಗಳಾಗಿರುತ್ತವೆ. ಉದಾಹರಣೆಗೆ ಅಕ್ಕ, ಅಮ್ಮ ಆಗಿರುತ್ತದೆ. ಹೀಗೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸ್ವರಗಳಿವೆ ಎಂದು ನೋಡಿದ್ದೇವೆ. ಅಂದರೆ ಆ ಸ್ವರಗಳು 1 ಮಾತ್ರೆಯ ಕಾಲದಲ್ಲಿ ಅಥವಾ 2 ಮಾತ್ರ ಕಾಲದಲ್ಲಿ ಎಂದು ನಾವು ನೋಡಿದ್ವಿ. ಆ ಮಾತ್ರ ಕಾಲ ಎಂದರೆ ಏನು ತಿಳಿದು ಅಂದರೆ ನೀವು ಹೇಳಿದಂತೆ ಅಕ್ಷರಗಳನ್ನು ಅಥವಾ ಸ್ವರಗಳನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯವನ್ನು ಅಳೆಯುವ ಒಂದು ವಿಧಾನ ಅಥವಾ ಮೂಲಮಾನವನ್ನು ನಾವು ಮಾತ್ರಕಾಲ ಎಂದು ಕರೆಯುತ್ತೇವೆ. ಭಾರತೀಯ ಭಾಷಾಶಾಸ್ತ್ರ ಮತ್ತು ಛಂದಸ್ಸಿನಲ್ಲಿ ಇದು ಸಮಯದ ಅಳತೆಗಾಗಿ
ಈ ಮಾತ್ರಾ ಕಾಲವನ್ನು ನಾವು ಉಪಯೋಗಿಸುತ್ತೇವೆ. ಮುಂದೆ ವಿಭಕ್ತಿ ಪ್ರತ್ಯಯಗಳು ಅಲಂಕಾರಗಳು ಬಂದಾಗ ಒಂದು ಮಾತ್ರೆ ಎರಡು ಮಾತ್ರೆ ಎಂಬುದು ಬರುತ್ತದೆ. ಅಲ್ಲಿ ನಾವು ಸವಿವರವಾಗಿ ತಿಳಿದುಕೊಳ್ಳಬಹುದು. ಹೀಗೆ ಈ ಮಾತ್ರಾ ಕಾಲ ಎಂದರೆ ಒಂದು ಮಾತ್ರೆ ಅಂದರೆ ಸಾಧಾರಣವಾಗಿ ಉಚ್ಚರಿಸುವುದನ್ನು, ಹಾಗೂ ಎರಡು ಮಾತ್ರೆ ಎಂದರೆ ಅದಕ್ಕೆ ಸ್ವಲ್ಪ ನಾವು ಒತ್ತಿ ಹೇಳುವಂತಹ ಅಕ್ಷರಗಳನ್ನು ನಾವು ಎರಡು ಮಾತ್ರೆಯ ಕಾಲಗಳು ಎಂದು ಕರೆಯುತ್ತೇವೆ. ಈ ಮಾತ್ರಾ ಕಾಲದ ವಿಧಗಳಲ್ಲಿ ಎರಡು ವಿಧಗಳಿವೆ. ಒಂದು ಮಾತ್ರೆ ಅಥವಾ ಒಂದು ಹ್ರಸ್ವ ಸ್ವರ. ಅವುಗಳು ಈಗಾಗಲೇ ಹೇಳಿದಂತೆ ಅ, ಇ, ಉ. ಉಚ್ಚರಿಸಲು ತಗಲುವ ಸಮಯದ ಆಧಾರದ ಮೇಲೆ ನಾವು ಇದನ್ನು ಉಚ್ಚರಿಸುತ್ತೇವೆ, ಅಥವಾ ಉಸಿರು ಬಿಡುವ ಸಮಯಕ್ಕಿಂತ ಕಮ್ಮಿ ಸಮಯವನ್ನು ಪಡೆದುಕೊಂಡು ನಾವು ಉಚ್ಚರಿಸುವುದನ್ನು ಒಂದು ಮಾತ್ರೆಯ ಕಾಲ. ಅಥವಾ ಎರಡನೆಯದು ಎರಡು ಮಾತ್ರೆಯಲ್ಲಿ ದೀರ್ಘ ಸ್ವರವನ್ನು ಅತಿ ಹೆಚ್ಚು ಉಸಿರನ್ನು ತೆಗೆದುಕೊಂಡು ನಾವು ಅಕ್ಷರಗಳನ್ನು ಉಚ್ಚರಿಸುತ್ತೇವೆ. ಮೂರು ಮಾತ್ರೆ ಕಾಲ ಪ್ಲುತ ಸ್ವರ. ಅದಕ್ಕೆ ನಾವು ಉಪಯೋಗಿಸಿಕೊಳ್ಳುವ ದೀರ್ಘ ಉಚ್ಚಾರಣೆಯ ಕಾಲವನ್ನು ಪ್ಲುತ ಸ್ವರದಲ್ಲಿ ನಾವು ಉಪಯೋಗಿಸುತ್ತೇವೆ. ಈ ಸ್ವರಗಳಲ್ಲಿ ಇದ್ದಂಥ ಮಾತ್ರೆಗಳ ಕಾಲ ಬಗ್ಗೆ ಈಗ ತಿಳಿದುಕೊಂಡು, ಅದರಲ್ಲಿ ಇನ್ನೊಂದು ಬರುತ್ತೆ ಸವರ್ಣಗಳು. ಅಂದರೆ ಕನ್ನಡ ವ್ಯಾಕರಣದಲ್ಲಿ ಒಂದೇ ಜಾತಿಯ ಅಥವಾ ಒಂದೇ ಸ್ವರವನ್ನು ಸ್ವರಗಳು ಅಥವಾ ಸವರ್ಣಗಳು ಅಂತ ಕರೆಯುತ್ತೇವೆ. ಇವುಗಳಲ್ಲಿ ಮುಖ್ಯವಾಗಿ ಅ ಮತ್ತು ಆ, ಇ ಮತ್ತು ಈ, ಉ ಮತ್ತು ಊಗಳನ್ನು ನಾವು ಸವರ್ಣಗಳು ಎಂದು ಕರೆಯುತ್ತೇವೆ. ಹೀಗೆ ಸವರ್ಣಗಳಲ್ಲಿಯೂ ಸಹ ಎರಡು ವಿಧಗಳಿವೆ. ಅವುಗಳಲ್ಲಿ ಹೀಗೆ ಮಾತ್ರೆಗಳ ಆಧಾರದ ಮೇಲೆ ಬರುತ್ತೆ. ಅದು ಒಂದು ಮಾತ್ರೆ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಸವರ್ಣಗಳಂದರೆ ಅ, ಇ, ಉ. ಎರಡು ಮಾತ್ರೆಯ ಅಥವಾ ದೀರ್ಘ ಸವರ್ಣಗಳಲ್ಲಿ ನಾವು ಉಚ್ಚರಿಸುವ ಸವರ್ಣಗಳು ಯಾವಂತ ನೋಡುವುದಾದರೆ ಆ, ಇ, ಉ. ಇವು ಸವರ್ಣದಲ್ಲಿ ಬರುವಂತಹ ವಿಧಗಳಾಗಿರುತ್ತವೆ. ಈ ಸವರ್ಣಗಳು ಸಂಸ್ಕೃತ ವ್ಯಾಕರಣದ ಹಖ ಸವರ್ಣೆ ಅಥವಾ ದೀರ್ಘ ಎಂಬ ನಿಯಮದ ಪ್ರಕಾರ ಸವರ್ಣ ದೀರ್ಘ ಸಂಧಿ ಮಾಡಲು ಸಹ ಇವು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತವೆ ಎಂಬುದನ್ನು ನಾವು ಕನ್ನಡ ವ್ಯಾಕರಣದಲ್ಲಿ ನೋಡಬಹುದು. ಆಕಾರ ಸವರ್ಣಗಳು, ಉದಾಹರಣೆಗೆ ಆ ಪ್ಲಸ್ ಆ ಎಂದಾಗುತ್ತದೆ, ಇ ಪ್ಲಸ್ ಇ ಎಂದು ಆಗುತ್ತದೆ, ಉ ಪ್ಲಸ್ ಉ ಎಂದು ಆಗುತ್ತದೆ. ಉದಾಹರಣೆಗಳಿಗೆ ಹಿಮ ಪ್ಲಸ್ ಅಂಶು ಹಿಮಾಂಶು. ಅದು ಒಬ್ಬ ವ್ಯಕ್ತಿಯ ಹೆಸರಾಗಿರಬಹುದು, ಅಥವಾ ಒಂದು ವಸ್ತುವಿನ ಹೆಸರಿಗೆ ನಾವು ತೆಗೆದುಕೊಳ್ಳುವಂತಹ ಒಂದು ಅಕ್ಷರಕ್ಕೂ ಒಂದು ಸ್ವರಕ್ಕೂ ಇನ್ನೊಂದು ಸ್ವರವನ್ನು ಸೇರಿಸಿ ಉಚ್ಚರಿಸುವ ಪದಗಳು ಆಗಿರುತ್ತವೆ. ನಂತರ ಬರುವಂಥದ್ದು ಸಂಧ್ಯಾಕ್ಷರಗಳು. ಸಂಧ್ಯಾಕ್ಷರಗಳು ಎಂದರೆ ಕನ್ನಡ ವ್ಯಾಕರಣದಲ್ಲಿ ಎರಡು ಸ್ವರಗಳು ಸೇರಿ ಉಂಟಾಗುವ ಅಕ್ಷರಗಳನ್ನು ಸಂಧ್ಯಾಕ್ಷರಗಳು ಎಂದು ಕರೆಯುತ್ತೇವೆ. ಅಂದರೆ ಈಗಾಗಲೇ ನಾನು ಹೇಳಿದಂತೆ ಆ ಪ್ಲಸ್ ಆ ಸೇರಿದರೆ ಆ ಬರುತ್ತೆ. ಇಲ್ಲಿ ಆ ಪ್ಲಸ್ ಇ ಅಥವಾ ಆ ಪ್ಲಸ್ ಇ ಸೇರಿ ಐ ಉಂಟಾಗುತ್ತದೆ. ಹೀಗೆ ಎರಡು ಸ್ವರಗಳನ್ನು ಉಪಯೋಗಿಸಿ ಮತ್ತೊಂದು ಪದವನ್ನು ಪಡೆದುಕೊಳ್ಳುವ ವಿಧಾನವನ್ನು ಅಥವಾ ಪಡೆದುಕೊಳ್ಳುವ ರೂಪವನ್ನು ನಾವು ಸಂಧ್ಯಾಕ್ಷರ ಎಂದು ಕರೆಯುತ್ತೇವೆ. ಸಂಧ್ಯಾಕ್ಷರ ಅಥವಾ ಸಂಧ್ಯಾಕ್ಷರ ಎಂದು ಕರೆಯಲಾಗುವ ಇವುಗಳಲ್ಲಿ ಉಚ್ಚಾರಣೆಯ ಸಂದರ್ಭದಲ್ಲಿ ಎರಡು ಮಾತ್ರೆಯ ಕಾಲಾವಧಿಯನ್ನು ನಾವು ತೆಗೆದುಕೊಳ್ಳುತ್ತೇವೆ. ಆದುದರಿಂದ ಇವುಗಳನ್ನು ದೀರ್ಘ ಸ್ವರಗಳು ಅಂತ ಕೂಡ ಕರೆಯುತ್ತಾರೆ. ನಂತರ ಬರುವಂಥದ್ದು ವ್ಯಂಜನಗಳು. ವ್ಯಂಜನಗಳು ಎಂದರೆ ಸ್ವರದ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ನಾವು ವ್ಯಂಜನಗಳು ಎಂದು ಕರೆಯುತ್ತೇವೆ. ವ್ಯಂಜನಗಳ ಮೂಲ ರೂಪ ಕ, ಚ, ಟ, ತ, ಪ ಹೀಗೆ ಇರುತ್ತದೆ. ಈ ವ್ಯಂಜನಗಳಿಗೆ ಯಾವ ಸ್ವರವನ್ನು ಸೇರಿಸಿ ಉಚ್ಚರಿಸಬಹುದು, ಹಾಗೂ ವರ್ಣಮಾಲೆಯಲ್ಲಿ ಮೊದಲ ಸ್ವರವಾದ ಆಕಾರವನ್ನು ಸೇರಿಸಿದಾಗ ಅದು ವ್ಯಂಜನಗಳಾಗಿ ರೂಪುಗೊಳ್ಳುತ್ತವೆ. ಇಲ್ಲಿ ಆ ಸ್ವರ ಸೇರಿದಾಗ ಅಂದರೆ ಕ ಎಂಬ ವ್ಯಂಜನಕ್ಕೆ ಆ ಸ್ವರ ಸೇರಿದಾಗ ಖ ಎಂಬ ಅಕ್ಷರವಾಗುತ್ತದೆ. ಹೀಗೆ ಸ್ವರದೊಂದಿಗೆ ಸೇರಿ ಮತ್ತೊಂದು ಅಕ್ಷರ ಉದ್ಭವವಾಗುವುದನ್ನು ನಾವು ವ್ಯಂಜನಗಳು ಎಂದು ಕರೆಯುತ್ತೇವೆ. ಈ ಕನ್ನಡ ವರ್ಣಮಾಲೆಯಲ್ಲಿ
ಒಟ್ಟು 34 ವ್ಯಂಜನಗಳಿವೆ. ಖ ವರ್ಗದಲ್ಲಿ ಕ, ಖ, ಘ, ಘ, ಜ್ಞ. ಚ ವರ್ಗದಲ್ಲಿ ಚ, ಚ, ಝ, ಝ, ಞ. ಟ ವರ್ಗದಲ್ಲಿ ಟ, ಠ, ಡ, ಢ, ಣ. ತ ವರ್ಗದಲ್ಲಿ ತ, ಥ, ದ, ಧ, ನ. ಪ ವರ್ಗದಲ್ಲಿ ಪ, ಫ, ಭ, ಭ, ಮ. ಯ ವರ್ಗದಲ್ಲಿ ಯ, ರ, ಲ, ವ, ಶ, ಸ, ಸ, ಹ, ಳ. ಇವು ವ್ಯಂಜನಗಳಾಗಿರುತ್ತವೆ. ಈ ವ್ಯಂಜನಗಳನ್ನು ನಾವು ಮುಖ್ಯವಾಗಿ 2 ವಿಧಗಳಾಗಿ ವಿಂಗಡಿಸಬಹುದು. ಒಂದನೆಯದು ವರ್ಗೀಯ ವ್ಯಂಜನ, ಎರಡನೆಯದು ಅವರ್ಗೀಯ ವ್ಯಂಜನ. ಈ ವರ್ಗೀಯ ವ್ಯಂಜನಾಕ್ಷರಗಳನ್ನು ನಾವು ಸ್ವರಗಳ ಸಹಾಯದಿಂದ, ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಎಲ್ಲ ಕಾಗುಣಿತಾಕ್ಷರಗಳಿಗೆ ವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ. ಈ ವರ್ಗೀಯ ವ್ಯಂಜನಗಳಲ್ಲಿ ನಾವು ಮುಖ್ಯವಾಗಿ ಕ ವರ್ಗದಿಂದ ಪ ವರ್ಗದವರೆಗೆ ಒಟ್ಟು 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ. ಇವುಗಳನ್ನು ನಾವು ಉಚ್ಚರಿಸುವಾಗ ನಾಲಿಗೆಯು ಬಾಯ ವಿವಿಧ ಭಾಗಗಳನ್ನು ಸ್ಪರ್ಶಿಸುವ ಮೂಲಕ ಈ ವರ್ಗೀಯ ವ್ಯಂಜನಾಕ್ಷರಗಳನ್ನು ನಾವು ಉಚ್ಚರಿಸಬಹುದು. ವರ್ಗೀಯ ವ್ಯಂಜನಗಳಲ್ಲಿ ಈಗಾಗಲೇ ಹೇಳಿದಂತೆ ಕ ವರ್ಗದಿಂದ ಪ ವರ್ಗದವರೆಗೆ ನಾವು ಒಟ್ಟು 25 ಅಕ್ಷರಗಳನ್ನು ಹೊಂದಿರುತ್ತೇವೆ. ಇಲ್ಲಿ ನಿಮಗೆ ಮುಖ್ಯವಾಗಿ ವರ್ಗೀಯ ವ್ಯಂಜನಾಕ್ಷರದಲ್ಲಿ 3 ವಿಧಗಳನ್ನು ನಾವು ಕಾಣಬಹುದು. ಒಂದು ಅಲ್ಪಪ್ರಾಣಾಕ್ಷರಗಳು, ಎರಡನೆಯದು ಮಹಾಪ್ರಾಣಾಕ್ಷರಗಳು, ಮೂರನೆಯದು ಅನುನಾಸಿಕಾಕ್ಷರಗಳು. ಇಲ್ಲಿ ಅಲ್ಪಪ್ರಾಣ ಅಕ್ಷರಗಳು ಒಟ್ಟು 10 ಅಕ್ಷರಗಳನ್ನು ಹೊಂದಿವೆ. ಇವುಗಳನ್ನು ನಾವು ಕಡಿಮೆ ಸ್ವರದಿಂದ ಅಥವಾ ಕಡಿಮೆ ಉಸಿರಿನಿಂದ ಉಚ್ಚರಿಸಲು ಸಾಧ್ಯವಾಗುತ್ತದೆ. ಉಚ್ಚರಿಸುವ ಕಾಗುಣಿತ ಅಕ್ಷರಗಳನ್ನು ನಾವು ಅಲ್ಪಪ್ರಾಣಾಕ್ಷರಗಳು ಎಂದು ಕರೆಯುತ್ತೇವೆ. ಅವುಗಳು ಯಾವುವು ಎಂದು ನೋಡುವುದಾದರೆ ಕ, ಚ, ಟ, ತ, ಪ, ಗ, ಝ, ಡ, ದ, ಭ. ಇವು ಅಲ್ಪಪ್ರಾಣಾಕ್ಷರಗಳು. ಎರಡನೆಯದು ಬರುವಂಥದ್ದು ಮಹಾಪ್ರಾಣಾಕ್ಷರಗಳು. ಮಹಾಪ್ರಾಣಾಕ್ಷರಗಳೂ ಸಹ 10 ಅಕ್ಷರಗಳಿದ್ದು ಅವುಗಳಿಗೆ ನಾವು ಹೆಚ್ಚು ಉಸಿರನ್ನು ಉಚ್ಚರಿಸುವ ಮೂಲಕ ಎರಡನೆಯ ಅಥವಾ ನಾಲ್ಕನೆಯ ವ್ಯಂಜನಗಳಿಗೆ ಮಹಾಪ್ರಾಣಾಕ್ಷರಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಇಲ್ಲಿ ನಾವು ಕನ್ನಡವನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಅಕ್ಷರಮಾಲೆಯಲ್ಲಿ ನಮ್ಮ ಶಿಕ್ಷಕರುಗಳು ಅಥವಾ ಶಿಕ್ಷಕಿಯರು ನಿಮಗೆ ಎರಡನೆಯ ಕ, ಎರಡನೆಯ ಚ, ಮೊದಲನೆಯ ಚ ಎಂದು ಹೇಳಿಕೊಟ್ಟಿರ್ತಾರೆ. ಹಾಗೆ ಮೊದಲನೆಯ ಕ, ಚವನ್ನು ನಾವು ಅಲ್ಪಪ್ರಾಣಗಳಿಂದಲೂ, ಎರಡನೆಯ ಕ, ಚ, ಠ, ಧ, ಪ, ಘ, ಝ, ಢ, ದ, ಭ ಇವುಗಳನ್ನು ಮಹಾಪ್ರಾಣಗಳು ಎಂದು ಕೂಡ ನಾವು ಕರೆಯುತ್ತೇವೆ. ನಂತರ ಬರುವಂಥದ್ದು ಅನುನಾಸಿಕ ಅಕ್ಷರಗಳು. ಇವು ಒಟ್ಟು 5 ಅಕ್ಷರಗಳನ್ನು ಹೊಂದಿವೆ. ಅನುನಾಸಿಕ, ನಾಸಿಕ ಎಂದರೆ ಮೂಗು, ಮೂಗಿನ ಮೂಲಕ ಉಚ್ಚರಿಸಲ್ಪಡುವ ಅಥವಾ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ವರ್ಣಗಳಿಗೆ ಅನುನಾಸಿಕ ಅಕ್ಷರಗಳು ಎಂದು ಕರೆಯುತ್ತಾರೆ. ಅವುಗಳಿಗೂ ಜ್ಞ, ಜ್ಞ, ಣ, ನ, ಮ ಇವುಗಳು ಮೂಗಿನ ಮೂಲಕ ಅಥವಾ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಾಗಿರುವುದರಿಂದ ಇವುಗಳನ್ನು ಅನುನಾಸಿಕ ಅಕ್ಷರಗಳು ಎಂದು ಕರೆಯುತ್ತೇವೆ. ಹೀಗೆ ವ್ಯಂಜನದ ಎರಡನೆಯ ವಿಧ ಯಾವುದು ಎಂದು ನೋಡುವುದಾದರೆ ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು 9 ಅಕ್ಷರಗಳಿದ್ದು ಇವುಗಳನ್ನು ವರ್ಗಗಳಾಗಿ ವಿಂಗಡಿಸಲಾರದ ವ್ಯಂಜನಗಳಿಗೆ ಅವರ್ಗೀಯ ವ್ಯಂಜನಗಳು ಎಂದು ಹೇಳುತ್ತೇವೆ. ಅಂದರೆ ಇವುಗಳು ಯಾವುದೇ ರೀತಿಯಾದಂತಹ ವರ್ಗೀಯ ವ್ಯಂಜನಗಳಲ್ಲಿ ಕಂಡುಬರುವುದಿಲ್ಲ. ಅವುಗಳು ಯ, ರ, ಲ, ವ, ಶ, ಸ, ಶ, ಹ, ಳ ಇವಿಷ್ಟು ಅವರ್ಗೀಯ ವ್ಯಂಜನಗಳಾಗಿರುತ್ತವೆ. ನಂತರ ಬರುವಂಥದ್ದು ಯೋಗವಾಹಗಳು. ಯೋಗವಾಹಗಳು ಎಂದರೆ ಕನ್ನಡ ವ್ಯಾಕರಣದಲ್ಲಿ ಸ್ವತಂತ್ರವಾಗಿ ಉಚ್ಚರಿಸಲು ಸಾಧ್ಯವಾಗದೆ ಸ್ವರ ಅಥವಾ ವ್ಯಂಜನಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಯೋಗವಾಹ ಎಂದು ಕರೆಯುತ್ತೇವೆ. ಇವುಗಳನ್ನು ಸ್ವರವೂ ಅಲ್ಲದ ವ್ಯಂಜನವೂ ಅಲ್ಲದ ಅಕ್ಷರಗಳು ಎಂದು ಕರೆಯಲಾಗುತ್ತಿದೆ ಹಾಗೂ ಪರಿಗಣಿಸಲಾಗಿದೆ. ಅವುಗಳು ಅಂ, ಅಹ ಆಗಿರುತ್ತದೆ. ಈ ಅಂ, ಅಹದಲ್ಲಿ ಅಂದರೆ ಯೋಗವಾಹದಲ್ಲಿ 2 ವಿಧಗಳಿವೆ. ಒಂದು ಅನುಸ್ವರ, ಎರಡನೆಯದು ವಿಸರ್ಗ.
ಅನುಸ್ವಾರ ಎಂದರೆ ಯಾವುದೇ ಅಕ್ಷರವು ಒಂದು ಸೊನ್ನೆ ಅಥವಾ ಒಂದು ಬಿಂದುವಿನ ಮೂಲಕ ಆ ಸಂಕೇತವನ್ನು ಹೊಂದಿದರೆ ಅದನ್ನು ಅನುಸ್ವಾರಾಕ್ಷರ ಎಂದು ಕರೆಯುತ್ತಾರೆ. ಆ ಅನುಸ್ವಾರಾಕ್ಷರವು ಸ್ವರ ಮತ್ತು ವ್ಯಂಜನದೊಂದಿಗೆ ಸೇರಿ ಉಚ್ಚರಿಸಲ್ಪಡುವ ಒಂದು ಸೊನ್ನೆಯಾಗಿರುತ್ತದೆ. ಉದಾಹರಣೆಗೆ ಹಮ್. ಈ ಹಮ್ಮನ್ನು ವ್ಯಂಜನದೊಂದಿಗೆ ಸೇರಿಸಿದ್ದಾಗ ಕಾದೊಂದಿಗೆ ಸೇರಿಸಿದರೆ ಕಮ್. ಆ ಉದಾಹರಣೆಗೆ ಆ ಜೊತೆ ಸೇರಿಸಿದಾಗ ಅಂಕ, ಕಾ ಜೊತೆ ಸೇರಿಸಿದಾಗ ಕಂಬ. ಹೀಗೆ ಎಲ್ಲ ವಿಧವಾದಂಥ ವ್ಯಂಜನಾಕ್ಷರಗಳೊಂದಿಗೆ ಸ್ವರವನ್ನು ಸೇರಿಸಿ ನಾವು ಉಪಯೋಗಿಸಬಹುದು ಅನುಸ್ವಾರವನ್ನು. ಎರಡನೆಯ ವಿಧ ಒಂದು ವಿಸರ್ಗ. ಈ ವಿಸರ್ಗದಲ್ಲಿ ಯಾವುದೇ ಅಕ್ಷರದ ಬಿಂದು ಅದರೊಂದಿಗೆ ಮೇಲೊಂದು ಸೊನ್ನೆ ಅಂದರೆ 2 ಸೊನ್ನೆಗಳ ಸಂಕೇತವನ್ನು ಹೊಂದಿದರೆ ಅದನ್ನು ವಿಸರ್ಗಾಕ್ಷರ ಎಂದು ಕರೆಯುತ್ತೇವೆ. ಉದಾಹರಣೆಗೆ ವಿಸರ್ಗವು ಅಹಾ ಎಂದು ಹೇಳುತ್ತೇವೆ. ಇದು 2 ಲಂಬ ಚುಕ್ಕೆಗಳಿಂದ ಕೂಡಿದ್ದು ಉಸಿರನ್ನು ಹೊರಹಾಕಿ ಉಚ್ಚರಿಸಲಾಗುವ ಧ್ವನಿಯಾಗಿರುತ್ತದೆ. ಉದಾಹರಣೆಗೆ ಅಂತಹ, ದುಃಖ. ಇಲ್ಲಿ ನಾವು ಉಸಿರನ್ನು ಹೊರಗೆ ಚೆಲ್ಲುವುದರ ಮೂಲಕ ಆ ಪದವನ್ನು ಅಕ್ಷರಗಳ ಮೂಲಕ ಉಚ್ಚರಿಸುತ್ತೇವೆ. ಆದ ಕಾರಣ ಇದನ್ನು ವಿಸರ್ಗ ಎಂದು ಕರೆಯುತ್ತಾರೆ. ಹೀಗೆ ಕನ್ನಡ ವ್ಯಾಕರಣದಲ್ಲಿ ಕನ್ನಡದ ಅಕ್ಷರಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿದ್ದು ಅದನ್ನು ಸ್ವರಗಳು, ವ್ಯಂಜನಾಕ್ಷರಗಳು ಹಾಗೂ ಯೋಗವಾಹಗಳು ಎಂದು ವಿಭಾಗಿಸುತ್ತೇವೆ. ಈ ಸ್ವರಗಳಲ್ಲಿ 3 ವಿಧಗಳಿವೆ. ಅದು ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ವ್ಯಂಜನಾಕ್ಷರಗಳಲ್ಲಿ 2 ವಿಧಗಳಿವೆ. ಅವು ಒಂದು ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ, ಯೋಗವಾಹಗಳು. ಹೀಗೆ ಕನ್ನಡದ ವ್ಯಾಕರಣವನ್ನು ನಾವು 49 ಅಕ್ಷರಗಳನ್ನು ವಿವಿಧ ರೂಪಗಳಲ್ಲಿ ವಿಂಗಡಿಸಿಕೊಂಡು ನಾವು ಕನ್ನಡ ವ್ಯಾಕರಣವನ್ನು ಅಧ್ಯಯನ ಮಾಡುತ್ತೇವೆ. ಮುಂದೆ ಬರುವ ವಿಡಿಯೋಗಳಲ್ಲಿ ಕನ್ನಡ ವ್ಯಾಕರಣದಲ್ಲಿ ಕಾಗುಣಿತಾಕ್ಷರಗಳು ಯಾವುವು, ಆ ಕಾಗುಣಿತಾಕ್ಷರಗಳಿರುವ ಒತ್ತಕ್ಷರಗಳು ಯಾವುವು, ಅದರೊಂದಿಗೆ ನಾಮಪದ ಎಂದರೇನು, ಇವೆಲ್ಲವನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.